ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಏಯ್, ಎಂತ ಕೆಲಸ ಮಾಡಿದ್ರಿ? ಒಳ್ಳೆ ಕೆಲ್ಸನೇ ಮಾಡಿದ್ದೀನಿ ಡ್ಯಾಡ್. ನನ್ ಡ್ಯಾಡ್ ಒಳ್ಳೆತನನ ಇಷ್ಟು ಲೀನಿಯಂಟ್ ಆಗಿ ಬಳಸ್ಕೊಂಡ್ರೆ ನಾನ್ ಸುಮ್ನೆ ಬಿಡ್ತೀನಾ? ನನ್ ಡ್ಯಾಡ್ ಕಷ್ಟಪಟ್ಟು ದುಡ್ದಿರೋದನ್ನ ಕಂಡರ್ ಪಾಲ್ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ ಡ್ಯಾಡ್. ಸುಮ್ನೆ ದಾನ ಮಾಡಕ್ ಆಗಲ್ಲ. ಹೋಗ್ಲಿ, ಅವ್ರಿಗಾದ್ರೂ ಕೇಳಕ್ ಬಾಯ್ ಹೇಗ್ ಬಂತು ಅಂತ ಕೇಳ್ದೆ, ಅದ್ರಲ್ಲೇನಿದೆ ತಪ್ಪು? ಅವರು ದಾನ ಕೇಳಿಲ್ಲಮ್ಮ, ಇರೋ ವ್ಯಾಲ್ಯೂಗೆ 4 ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಕೊಡ್ತೀನಿ ಅಂದ್ರೂ ನೀವ್ ತಗೋಬೇಕಲ್ಲ. ಸಂಬಂಧದಲ್ಲಿ ನೀವ್ ದುಡ್ಡು ತಗೊಳ್ಳಲ್ಲ ಅಂತ ಅವ್ರಿಗೂ ಚೆನ್ನಾಗ್ ಗೊತ್ತಿದೆಯಲ್ಲ. ಜಾನು, ನೀನ್ ತಪ್ಪು ಮಾಡ್ಬಿಟ್ಟೆ. ಅಲ್ಲಿ ನಿಮ್ಮ ಅಕ್ಕ ಇರೋರು ಮರ್ತ್ಬಿಟ್ಟಿಯಾ? ಆಗಿದ್ದನ್ನ ಸರಿ ಮಾಡಿದೀನಿ ಡ್ಯಾಡ್. ಅಷ್ಟಕ್ಕೂ ಅಲ್ಲಿರೋಳೇ ನನ್ ಸ್ವಂತ ಅಕ್ಕ ಅಲ್ವಲ್ಲ? ಜಾನು, ಅಣ್ಣ, ಏನ್ ಮಾಡ್ತಿದ್ಯಾ? ಇದ್ರ ಬಗ್ಗೆ ಮಾತಾಡ್ಬೇಡ. ಮೊದಲನೇ ಸಲ ನೀವ್ ನನ್ ಮೇಲೆ ಕೈ ಎತ್ತಿದ್ದು. ಹೊಡೀರಿ ಡ್ಯಾಡ್, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಹೊಡೀರಿ. ಹಾಗಲ್ಲ ಜಾನು. ಸಾಕು. ಇಲ್ಲಿ ಮಾತಾಡ್ತಾ ಇರೋದು ನನ್ ಡ್ಯಾಡ್ ಅಲ್ಲ ಅಲ್ಲ ಅಲ್ಲ. ಪ್ರತಿ ಯುಗಾದಿ ಹಬ್ಬದಲ್ಲೂ ಅಮ್ಮನ್ ಗೆಜ್ಜೆ ಸತ್ ಕೇಳಿಸ್ತಾ ಇತ್ತು. ಕಣ್ಬಿಟ್ಟು ನೋಡ್ದಾಗ ಅಮ್ಮನ್ ನಗು ನೋಡಿದ್ರೆ ನನ್ ಮುಂದೆ ದೇವತೆನೆ ಬಂದಷ್ಟು ಖುಷಿ ಆಗ್ತಾ ಇತ್ತು. ಅಮ್ಮ ನಮ್ ಜೊತೆಲೆ ಇದ್ದಿದ್ರೆ ಹಬ್ಬದಲ್ಲಿ ಸಂತೋಷ ಸಡಗರ ಎಲ್ಲ ತುಂಬಿ ತುಳುಕ್ತಾ ಇತ್ತು. ನಮಗ್ ಬೇವು ಬೆಲ್ಲ ತಿನ್ಸಕ್ಕಂತ ಬಂದಾಗ ನಿಮ್ ಬಾಳಲ್ಲಿ ಬರೀ ಸಿಹಿನೇ ಇರ್ಲಿ ಅಂತ ಬೆಲ್ಲ ಮಾತ್ರ ತಿನ್ನಿಸ್ತಿದ್ಲು. ಆದ್ರೆ ಇವತ್ತು ಅವ್ರ ಆರೈಕೆನೆ ಇಲ್ದಾಗೆ ಈ ಮನೇಲಿ ನಾನು ಅನಾಥೆ ಆಗ್ಬಿಟ್ಟೆ. ಇಷ್ಟಕ್ಕೆಲ್ಲ ಕಾರಣ ಯಾರು ಹೇಳಿ ಡ್ಯಾಡ್? ಆ ವಸುಂಧರ ಮತ್ತೆ ಅವ್ರ ಮನೆಯವ್ರು ಮಾಡಿದ ತಪ್ಪಿಂದ ನನ್ನ ಅಮ್ಮನ್ನ ಕಳ್ಕೊಂಡೆ, ನನ್ ಕಾಲ್ಗಳನ್ನ ಕಳ್ಕೊಂಡೆ. ಅಷ್ಟು ಸಾಲದು ಅಂತ ವೀಲ್ ಚೇರ್ ಮೇಲೆ ಕುತ್ಕೊಳ್ಳೋ ಹಾಗೆ ಮಾಡಿದ್ಲು. ಆದ್ರೆ ನೀವು ಅವ್ರ ಪರ ಇದ್ದೀರಾ ಡ್ಯಾಡ್? ಇಷ್ಟಕ್ಕೂ ಆ ಸಿಂಧುನ ವಸುಂಧರ ಮೇಲೆ ಸೇರ್ ತೀರ್ಸ್ಕೊಳಕ್ಕಂತಾನೆ ಅಲ್ವಾ ನೀವು ಅವಳನ್ನ ಮನೆ ಕರ್ಕೊಂಡ್ ಬಂದಿದ್ದು? ಯಾಕ್ ಡ್ಯಾಡ್, ಯಾಕೆ ನನ್ ಸಂಕಟ ನೋವುನೆಲ್ಲ ಮರ್ತು ನೀವು ಅವ್ರ ಜೊತೆ ಚೆನ್ನಾಗೇ ಇದ್ದೀರಾ? ಯಾಕೆ ನನ್ನ ಅಮ್ಮನ್ ಸಾವ್ಗೆ ನಮ್ ತಾತನ್ ಸಾವ್ಗೆ ಸೇರ್ ತೀರ್ಸ್ಕೋಬೇಕು ಅಂತ ನಿಮಗ್ ಅನ್ನಿಸ್ತಾನೆ ಇಲ್ವಾ ಡ್ಯಾಡ್? ಯಾಕಣ್ಣ, ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ ಮಗಳು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಇನ್ಮೇಲೆ ನಮ್ಮನೆಯಿಂದ ಆ ವಸುಂಧರ ಮನೆಗೆ ನಯಾ ಪೈಸಾ ಕೂಡ ದಾನವಾಗಿ ಕೊಡಬಾರ್ದು ಅಷ್ಟೇ. ಸ್ಟಾಪ್ ಇಟ್. ಮಾತಾಡಬೇಡಿ, ಈ ವಿಷಯದ ಬಗ್ಗೆ ಮಾತಾಡಬೇಡಿ. ಡ್ಯಾಡ್, ಇದು ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸೊತ್ತು. ಇದನ್ನ ಯಾರು ಕೊಡಬೇಕು ಅಂತ ನನಗೆ ಗೊತ್ತು. ಅದನ್ನ ಕೇಳೋ ಹಕ್ಕು ಯಾರಿಗೂ ಇಲ್ಲ. ಲಕ್ಕಿ, ನಿನ್ ಮೊಬೈಲ್ ಕೊಡು. ಮಾವ, ಮೊಬೈಲ್ ಕೊಡು. ಸಿಂಧು, ಬಾ ಹೋಗೋಣ. ಅಕ್ಕ ಎಲ್ಲಿಗೆ? ಅಜ್ಜಿ ಏನ್ ಹೇಳಿದ್ರು ಹೇಳು? ಅಕ್ಕ ಅವ್ರು ಹೇಳಿದ್ರು ಅಂತ ನಾನ್ ಹೋಗಿ ಡ್ಯಾಡ್ ಹತ್ರ. ಅಲ್ವೇ, ಇಲ್ಲಿವರೆಗೂ ನೀನ್ ಬರೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದನ್ನ ನೀನ್ ಜ್ಞಾಪಿಸ್ಕೊ. ಕಷ್ಟ ಪಡ್ತಿದ್ದೆ ಹೌದು,
ಆದ್ರೆ ಕಷ್ಟ ಪಡ್ದೇ ಇರೋ ಹಾಗೆ ನೋಡ್ಕೊಂಡಿದ್ದು ಡ್ಯಾಡ್. ನಿಜ ಸಿಂಧು, ಆದ್ರೆ ಹೀಗ ಹಠ ಮಾಡೋದ್ರಿಂದ ಇಲ್ಲಿ ಸಂಬಂಧಗಳೆಲ್ಲ ಹಾಳಾಗುತ್ತೆ. ಸಿಂಧು, ನೀನ್ ಇಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಡೆದಿರೋ ವಿಷಯನೆಲ್ಲ ನೀನು ಧರ್ಮೇಂದ್ರ ಅಪ್ಪನ ಹತ್ರ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಂಡು ಅವ್ರಿಗೆ ಕೊಟ್ಟಿರೋ ಅಷ್ಟು ಡಾಕ್ಯುಮೆಂಟ್ಸ್ನು ನಿನಗೆ ವಾಪಸ್ ತಂದ್ಕೊಡ್ತಾರೆ. ಆಗ ನಾನ್ ಸ್ವಾರ್ಥಿ ಆಗಲ್ವಾ? ಇಲ್ಲ, ನಾನ್ ಇದಕ್ಕೊಪ್ಪಲ್ಲ. ಶ್ಶ್. ಏನಾಯ್ತು? ವಿರಾಟ್, ನಾನ್ ಈ ಮನೆ ನೆಮ್ಮದಿನ ಹಾಳು ಮಾಡ್ತಿದ್ದೀನ ಅಥವಾ ಈ ಮನೆಯವ್ರ ಸಂಬಂಧನ ಒಡೆಯೋದಕ್ ಬಂದಿದ್ದೀನ? ಹೇಳಿ, ನಿಮಗೇನ್ ಅನ್ನಿಸ್ತಿದೆ? ಹೌದು, ನಿಮ್ಮಿಂದಾನೇ ಭೈರವಿ ಅವರೇ ಇಷ್ಟೆಲ್ಲ ಆಗಿದ್ದು ಆಗ್ತಿರೋದು. ನೀವು ಬಂದಿರೋ ಉದ್ದೇಶ ಇದೆ ಅಂತ ಗೊತ್ತಿದ್ದಿದ್ರೆ ಅಥವಾ ಮಾವನಿಂದ ಇದೆಲ್ಲ ಆಗಿದೆ ಅಂತ ಗೊತ್ತಾಗಿದ್ದಿದ್ರೆ ನನ್ನ ಮದ್ವೆ ಆಗ್ತಿರ್ಲಿಲ್ಲ ಅಲ್ವಾ? ವಿರಾಟ್, ಇದ್ರಲ್ಲಿ ಭೈರವಿ. ವಿರಾಟ್, ಪ್ಲೀಸ್ ನೀನ್ ಕೋಪ ಮಾಡ್ಕೋಬೇಡ. ಅಜ್ಜಿ ಹೇಳ್ದಾಗೆ ಭೈರವಿ ಆ ಡಾಕ್ಯುಮೆಂಟ್ಸ್ನೆಲ್ಲ ವಾಪಸ್ ತಂದ್ಕೊಡೋ ಹಾಗೆ ನಾನ್ ಮಾಡ್ತೀನಿ. ದಯವಿಟ್ಟು ಇವಳ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಯಾರು ಭೈರವಿ ಪರ ವಕಾಲತ್ ವಹಿಸ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಯಾರ ಉದ್ದೇಶ ಏನು ಅನ್ನೋದು ಈಗ ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಯಾರೋ ಒಬ್ರು ಬ್ಯಾಲೆನ್ಸ್ ತಪ್ಪಿ ಗುಂಡಿಗೆ ಬಿದ್ದಾಗ ಅವ್ರಿಗೆ ಸಹಾಯ ಮಾಡೋದು ಕೈ ಚಾಚೋದು ಸರಿನೇ. ಆದ್ರೆ ಅವರೇ ಒಬ್ರನ್ನ ಕೊಲೆ ಮಾಡಿ ಆ ಗುಂಡಿನ ಮುಚ್ಚಾಕೋಕ್ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಕೈ ಚಾಚೋದಲ್ಲ ಭೈರವಿ ಅವರೇ, ಅದೇ ಗುಂಡಿನಲ್ಲಿ ಅವ್ರ ಸಮೇತನೇ ಮಣ್ಣು ಹಾಕಿ ಮುಚ್ಚಬೇಕು. ನೀವು ನಮ್ಮ ಮಾವನ್ ವಿರುದ್ಧ ಎವಿಡೆನ್ಸ್ ಕಲೆಕ್ಟ್ ಮಾಡೋದಿಕ್ಕೆ ಈ ಮನೆಗೆ ಬಂದಿರೋದೇ ನಿಜ ಆಗಿದ್ರೆ ನನ್ಗಿದ್ರಲ್ಲಿ ಯಾವ ಬೇಜಾರೂ ಇಲ್ಲ. ಯಾಕಂದ್ರೆ ನೀವು ಕಳ್ಕೊಂಡಿರೋದು ವಸ್ತು ಅಲ್ಲ, ನಿಮ್ ತಾಯಿನ. ನಮ್ಮನೆಯವರಿಂದ ನಿಮ್ಗೆ ಆಘಾತ ಆಗಿದೆ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಡೆಫಿನೆಟ್ಲಿ ನಿಮ್ಗಿಂತ ಮುಂಚೆನೆ ನಾನಾಗ್ಲಿ ಅಮ್ಮ ಆಗ್ಲಿ ಮಾವನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ.